ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಶಿವಕುಮಾರ್. ಆತ್ಮೀಯ ಡಿ ಕೆ ಶಿ ಯಾವ ಸಂದರ್ಭದಲ್ಲೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಯಾವ ಸಂದರ್ಭದಲ್ಲಿ ಒಂದು ಏನಪ್ಪ ಅಂದ್ರೆ ವಾಹಿನಿಗೆ ಇಂಟ್ರ್ಯೂ ಕೊಟ್ಟರು, ಅದು ಸುದೀರ್ಘವಾದ ಉತ್ತರ ಕೊಟ್ಟರು. ಅದರಲ್ಲಿ ಇಡೀಯಾಗಿ ನೋಡಿದ್ರೆ ಅಲ್ಲಿ ಏನೂ ಇಲ್ಲ. ಆದರೆ ಎದುರಾಳಿಗಳು ಯಾರಿದ್ದಾರೆ, ಡಿ ಕೆ ಶಿ ಅವರ ಎದುರಾಳಿಗಳು RSS ಪ್ರಣೀತ ವಿಚಾರಧಾರೆಯ ಜನ. ಅದನ್ನು ಯಾವ ರೀತಿಯಾಗಿ ಬೇಕು ಅನ್ನೋದ್ರಲ್ಲಿ ಭಾಳ ಬುದ್ಧಿವಂತರು. ಯಾಕಂದ್ರೆ ಸದಾ 50-60 ವರ್ಷಗಳಿಂದ ವಿರೋಧ ಪಕ್ಷದ ಕೆಲಸ ಮಾಡ್ತಾ, ವಿರೋಧ ಪಕ್ಷದ ಜೊತೆಗೆ ಆಡಳಿತ ಪಕ್ಷದ ದೋಷ ಹುಡುಕ್ತಾ, ತಾವ ಇವತ್ತೊಂದು ಆಡಳಿತಾರೂಢ ಪಕ್ಷ ಆಗಿ ಮತ್ತು ಕರ್ನಾಟಕದಲ್ಲಿ ವಿರೋಧ ಪಕ್ಷವಾಗಿ ಯಾವ ರೀತಿಯಾಗಿ ವಿರೋಧ ಮಾಡಬೇಕು ಅನ್ನೋದನ್ನು ಅವ್ರಿಗೆ ಕಲಿಸ್ಕೊಡ್ಬೇಕಾಗಿದೆ. ಭಾಳ ಅದ್ಭುತವಾಗಿ ಡಿ ಕೆ ಶಿ ಅವರು ಯಾಕೋ ಏನೋ ಚಟಪಡಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಯಾವ ಗಳಿಗೆ ಮಾತಾಡಿದ್ರು, ಈಗ ಹೇಳ್ತಾ ಇದ್ದಾರೆ, ಹೇಳಿಕೆ ಸಾಬೀತುಪಡಿಸಿದರೆ ರಾಜೀನಾಮೆ ಕೊಡ್ತೀನಿ ಹಾಗೆ ಹೀಗೆ ಅಂತ ಇದ್ದಾರೆ. ಇವೆಲ್ಲ ಸಾಮಾನ್ಯವಾಗಿ. ಆದರೆ ಯಾವ ವಿಷಯವನ್ನು ರಾಷ್ಟ್ರ ಮಟ್ಟದಲ್ಲಿ ಒಯ್ಯೋಕ್ಕೆ ಸಾಧ್ಯದ? ಈಗ BJP ಬೇಕಾಗಿದ್ದು ಎಲ್ಲ ಕಡೆಗಳಿಂದಲೂ ಕಾಂಗ್ರೆಸ್ಸನ್ನು ಅಣಿಯುವಂಥದ್ದು. OBC ಅವರಿಂದ ಕಸೋಬೇಕಾಗಿದೆ, ರಾಹುಲ್ ಗಾಂಧಿ ಅವರಿಂದ. ಅದ್ರ ಜೊತೆಗೆ OBC ಜೊತೆಗೆ ಮೈನಾರಿಟಿಗಳು ಅಲ್ಲೇ ಬಿಡಬೇಕಾಗ್ಯದ. ಜೊತೆಗೆ ದಲಿತ ಮತ್ತು ನಮ್ಮ ST ಅಂದ್ರೆ ಅರಣ್ಯ ನಮ್ಮ ಬಂಧುಗಳನ್ನು ಅಥವಾ ಆದಿವಾಸಿಗಳನ್ನು ಹಿಡ್ಕೋಬೇಕಾಗ್ಯದ. ಅಂದ್ರೆ ಬಹುಸಂಖ್ಯಾತ ಹಿಡ್ಕೊಳ್ಳೋ ಸಲುವಾಗಿ ಪಂಡ್ಯಂಗಿ ಅಥವಾ ಕಟ್ಯಂಗಿ ಯಾಚರ ಅಂತ ಹೇಳ್ತಾ ಒಂದು ಮಾಡುವಂಥ ಕಲೆ ಅವರಲ್ಲಿ ಅದ. ಅದೇ ಕಾಲಕ್ಕೆ ಹಿಂದುತ್ವವಾದಿಗಳು ಹಿಡ್ಕೋಬೇಕಾಗ್ಯದ. ಅದಕ್ಕೆ ಯಾವ್ಯಾವ ಬುಲ್ಡೋಜರ್ ಆಡಿಸ್ತಾರೆ. ಅವರ ಬುದ್ಧಿವಂತಿಕೆಗೆ ಮೆಚ್ಚಬೇಕು ಯಾರಾದರೂ. ಇನ್ನೊಮ್ಮೆ ನಮ್ಮ ಸತೀಶ್ ಜಾರಕಿಹೊಳಿ ಅವರಿಗೆ ಹಿಂದುತ್ವ ಪದವಾಗಿ ಏನೋ ಒಂದು ಅಂದರು, ಪಾಪ ಅವ್ರು ಹೇಳಿಕೆ ಕೊಟ್ಟರು. ಅದನ್ನು ರಾಷ್ಟ್ರ ಮಟ್ಟದ ನ್ಯೂಸ್ ಮಾಡಿಬಿಟ್ರು. ಅದನ್ನು ಇನ್ನೊಮ್ಮೆ ಆ ಮಾತನ್ನು ಎತ್ತಬೇಕು, ಎತ್ತಬಾರದು ಪರಿಸ್ಥಿತಿ ಸತೀಶ್ ಅವ್ರನ್ನ ತಂದಿಟ್ಟರು. ಇವತ್ತು ಡಿ ಕೆ ಶಿ ಅವ್ರಿಗೆ ತರ್ತಾ ಇದ್ದಾರೆ. ಭಾಳ ಬುದ್ಧಿವಂತರಿ. ಕೇವಲ ನಾವು ಅಧಿಕಾರದಲ್ಲಿದ್ದೀವಿ ಏನೋ ಮಾಡ್ತೀವಿ ಅಂತಂದ್ರೆ ಇಲ್ಲ, ಒಂದು ಸಣ್ಣ ಮಿಸ್ಟೇಕ್ ಹೊರಗೆ ಬಂದರೂ ಈಗ ನೋಡಿ ಎಲ್ಲ ಕಡೆ ಸ್ಟ್ರೈಕ್ ಆಲ್ ಓವರ್ ಕರ್ನಾಟಕದಲ್ಲೇ. ಸಂವಿಧಾನ ವಿರೋಧಿಗಳು ಸಂವಿಧಾನ ಬದಲಾಯಿಸ್ಬೇಕಂತಾರೆ. ನಾವಲ್ಲ, ಕಾಂಗ್ರೆಸ್ಸಿಗರು. ನೋಡಿ ಎಷ್ಟು ಸರಳವಾಗಿ ಸ್ಟ್ರೈಕ್ ಡಿ ಕೆ ಶಿ ಬೊಂಬೆಯನ್ನು ಸುಡೋದು ಮಾಡೋದು ಎಲ್ಲ ನಡೆಸಿಬಿಟ್ಟಿದ್ದಾರೆ ಇವತ್ತು. ಅವ್ರನ್ನೆಲ್ಲ ಮಾಡೋದು ನೋಡಿದರೆ ಇವತ್ತು ಮೀಡಿಯಾನೂ ಅವ್ರ ಪರವಾಗಿದೆ. ನಿಮಗೆ ಗೊತ್ತದ, ನಮಗೆ ಗೊತ್ತದ. ಅದರಲ್ಲೂ ಗೋಧಿ ಮೀಡಿಯಾ ಅದು ಮತ್ತಷ್ಟು ಅನಾಲಿಸಿಸ್ ಮಾಡಿ ಇನ್ನಷ್ಟು ಅದಕ್ಕೆ ಉರಿದ ತುಪ್ಪನೋ ಎಣ್ಣೆನೋ ಮತ್ತೇನೋ ಪೆಟ್ರೋಲು ಸುರಿತಾ ಇರ್ತದೆ. ಹೀಗಾಗಿ ದಗದಾಗ ಉರಿಲಿಕ್ಕೈತದ. ಅವ್ರಿಗೆ ಇವತ್ತು ದೊಡ್ಡ ಸಂಕಟ ಆಗಿ ಹೋಗ್ಬಿಟ್ಟದ. ಅದಕ್ಕೆ ಅವರು ಏನೇನು ಉತ್ತರ ಕೊಡೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಇಲ್ಲೊಂದು ಕೊರತೆ ಎದ್ದು ಕಾಣುತ್ತೆ.